ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಭಾನುವಾರ ಬಾಡೂಟ ಹಬ್ಬದ ಶುಭಾಶಯಗಳು. ಮೈಸೂರು ಭಾಗದಲ್ಲಿರೋವಂಥವ್ರಿಗೆ ಏನು ಅಂತ ಅಂದರೆ ಹೋಟೆಲ್ ಹನುಮಂತು, ಲಕ್ಷ್ಮಣ್ ಮೆಸ್ಸು ಆ್ಯಂಡ್ ದೆನ್ ಎಗ್ ರೈಸ್, ಕಬಾಬು, ಏನೋ ಥರ ಖಾದ್ಯಗಳನ್ನ ತಿನ್ನಿ ಅಂತ ಹೇಳ್ತಾ ಬೋಟಿ, ತಲೆ ಮಾಂಸ ಇತ್ಯಾದಿ ನಾಟಿ ಕೋಳಿ ಸಾರು, ರಕ್ತ, ಬ್ರೈನು, ಏನಪ್ಪ ಭಾನುವಾರ ಅಂದರೆ ಅದೊಂಥರ ಹಬ್ಬದ ಊಟ ಬಾಡು ತಿನ್ನೋರಿಗೆ ಅಂತ ಹೇಳ್ತಾ. ಸ್ನೇಹಿತರೆ, ಏನು ಬಿಗ್ ಬ್ರೇಕಿಂಗ್ ಬುಲೆಟಿನ್ ಅಂದರೆ ಶೃಂಗೇರಿಲಿ BJP ಅಭ್ಯರ್ಥಿ ಜೀವರಾಜ್ ಗೆದ್ದಿದ್ದಾರೆ, DN ಜೀವರಾಜ್ ಅವರು. ಅಲ್ಲಿ ಏನು ಇಷ್ಟ ವಿಷಯ, ಅಂಚೆ ಮತ ಇರುತ್ತೆ, ಅಂಚೆ ಮತನ ಇವರು ರಿಜೆಕ್ಟ್ ಅಂತ ಮಾಡಿರ್ತಾರೆ. ಅಲ್ಲಿ ರಿಜೆಕ್ಟ್ ಅಂತ ಮಾಡಿದಂಥ ಸಂದರ್ಭದಲ್ಲಿ ಇವರು ಮತ್ತೆ ಕೇಳ್ತಾರೆ ಜೀವರಾಜ್ ಅವರು, ಇಲ್ಲ ಮಾಡೋದಕ್ಕಾಗಲ್ಲ, ಇದು ಆಲ್ರೆಡಿ ನಾವು ಅನೌನ್ಸ್ ಮಾಡಿದ್ದೀವಿ, ಕಾಂಗ್ರೆಸ್ ಇಸ್ ದ ವಿನ್ನರ್ ಅಂತ ಹೇಳ್ತಾರೆ. ನಾನು ಇಲ್ಲಿ ನಾನು ಇದು ಕಾಂಗ್ರೆಸ್ಸು BJP ಈ ಥರ ಇದು ಮಾಡ್ತಾ ಇಲ್ಲ. ನಾನು ಹೇಳೋದು ಸಂವಿಧಾನ ಅದು ಇದು ಅಂತ ಅಳ್ಳಾಡಿಸ್ತಾನಲ್ಲ ರಾಹುಲ ಅಥವಾ ಇನ್ನೊಬ್ರು ಅಥವಾ BJP ಅವರು. ಈಗ ಆಯ್ತಪ್ಪ, ಈಗ ಎಲೆಕ್ಷನ್ ಆಗಿರುತ್ತೆ. ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ನನಗೆ ಡೌಟ್ ಇರುತ್ತೆ, 500, 1000, 5000, 10,000 ಬಂದ್ರೂ ಇದೆಲ್ಲ ಆಗಿರುತ್ತಂತೆ. ಅಂಥ ಟೈಮಲ್ಲಿ ಇನ್ನೊಂದು ಬಾರಿ ಯಾಕೆ ಅವಕಾಶ ಮಾಡಿಕೊಡಲ್ಲ ಎಲೆಕ್ಷನ್ ಕಮಿಷನ್ ಅವರು ಅಥವಾ ಅಲ್ಲಿ ಇರ್ತಕ್ಕಂಥ ರಿಟರ್ನಿಂಗ್ ಆಫೀಸರು? ಏನು ಹೌದಪ್ಪ, ನಂಗೆ ಡೌಟ್ ಇದೆ, ತೋರಿಸಿ ಮಾಡ್ಬೋದಲ್ಲ. ಅದನ್ನು ನಮ್ಮ ಸಂವಿಧಾನದಲ್ಲಿ ಚಾಲೆಂಜ್ ಮಾಡಿ 3 ವರ್ಷ ಏನ್ರಿ ಇದು ನಿಜವಾಗ್ಲೂ ಇದು ಸಂವಿಧಾನಕ್ಕೆ ಒಂಥರ ಇದು ನಮ್ಮ ಸಂವಿಧಾನನೇ ಅಲ್ಲ. ನಿಮಗೆ ಇದು ಟ್ಯಾಂಪ್ರಿಂಗೋ ಇನ್ನೊಂದು ಏನೋ ಹೇಳ್ತಾರೆ. ಬಟ್ ಇನ್ನೊಂದೆರಡು ಉದಾಹರಣೆನ ಕೊಡ್ತೀನಿ. 2013 ಎಲೆಕ್ಷನ್ನು, T ನರಸೀಪುರ ಎಲೆಕ್ಷನ್ನು, ಅಲ್ಲಿ ಸುಂದರೇಶ್ ಗೆದ್ದಿರ್ತಾನೆ ಅಂದ್ಬಿಟ್ಟು ಅನೌನ್ಸ್ ಮಾಡಿರ್ತಾರೆ. ನಿಯತ್ತಿಲ್ಲದೆ ಇರೋ ನಾಯಿ ಅದು. ಹೇಳ್ತೀನಿ ಕೇಳಿ ಯಾಕೆ ನಮಗೆ ಇಷ್ಟು ಅಂತ. ಎಲ್ಲರೂ ಪಟಾಕಿ ಹೊಡಿತಾರೆ, ಹೋಗ್ತಾರೆ. ಮಧ್ಯಾಹ್ನದ ಅಷ್ಟೊತ್ತಿಗೆ TV ಹಾಕಿದ್ರೆ ಸುಂದರೇಶ್ ಈಸ್ ಲಾಸ್ಟೆಡ್ ಬೈ 320 votes ಎಷ್ಟು ಅಂತ ಹೇಳ್ತಾರೆ. ಇದನ್ನ ವಿಜುವಲ್ ಬ್ಲೋಯರ್ ಆಗಿ ನಾನು ಮಾತಾಡ್ತಿರೋದು, ನನಗೆ ಪ್ರೂಫ್ ಕೊಡು, ಇನ್ನೊಂದು ಕೊಡು ಅಂತ ಗೊತ್ತಿಲ್ಲ. ಈ ಸಿದ್ದರಾಮುಲ್ಲಾ ಖಾನ್ ಒಬ್ಬ ಕುರುಬ. ಕುರುಬನ್ಗೆ ಒಬ್ಬ ಕುರುಬ IAS ಆಫೀಸರು ನಾಗಭೂಷಣ್ ಅಂತ ಇರ್ತಾನೆ. ಅವನು ಸಿದ್ದರಾಮಯ್ಯನಿಗೆ ತುಂಬ ಆಪ್ತನೋ ಇನ್ನೊಂದೋ ಗೊತ್ತಿಲ್ಲ. ಅಲ್ಲಿ ಮೊದಲನೇದಾಗಿ ವ್ಯಕ್ತಿನ ಡೀಲ್ ಮಾಡ್ತಾರೆ. ನಾವು 118 ಆಲ್ರೆಡಿ ಬಂದಿದ್ದೀವಿ, ನೀನು ಗೆಲ್ಲೋದ್ರಿಂದ ಏನು ಕಡ್ದು ಕಟ್ಟೆ ಹಾಕಲ್ಲ ಅಂದಾಗ ಈ ನಿಯತ್ತಿಲ್ಲದೆ ಇರೋ ಸುಂದರೇಶ ಅದೆಷ್ಟೋ ಕೋಟಿಗೆ, ಅಂದರೆ ಅವನು ಲಡಾಸು ಎಲ್ಲ ಎದ್ದೋಗಿರ್ತಾನೆ. ಒಂದು ಗ್ಯಾಸ್ ಏಜೆನ್ಸಿ ಇರ್ತದೆ, ಅದು ಅಂದರೆ ಇಲ್ಲಿಗಲ್ ಮಾಡಿ ಸೀಸ್ ಆಗಿ ಇವತ್ತಿಗೆ ಅದಿಲ್ಲ, ಅವತ್ತಿಗೆ ಸೀಸ್ ಆಗಿರುತ್ತೆ. ಅವ್ನು ಕಲ್ಯಾಣ ಮಂಟಪಗಳೆಲ್ಲ ಅಡ ಇಟ್ಟಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಅದೆಷ್ಟೋ ಕೋಟಿ, 20 ಕೋಟಿ ಅಂತ ಹೇಳ್ತಾರೆ. ಅದ್ರ ಮೇಲೆ ನಿನ್ನ ಸಾಲ ಎಲ್ಲ ತೀರಿಸ್ಕೊಡ್ತೀವಿ ಅಂತಾರೆ. ಈ ಮಹಾದೇವಪ್ಪ ಈಗೇನಿದಾನಲ್ಲ ಮಂತ್ರಿ, ಸಮಾಜ ಕಲ್ಯಾಣನ ಇಲಾಖೆ ಮಾಡಪ್ಪ, ಉದ್ಧಾರ ಮಾಡು ಅಂತ ಈಗ ಇದು ಮಾಡಿದ್ರೆ ಅವಾಗ ಅದ್ರ ತಕ್ಕನಾಗಿ ಅವನ್ನ ಡೀಲ್ ಮಾಡ್ತಾರೆ. ಅದಾದಮೇಲೆ ಇವರು ಎಲೆಕ್ಷನ್ ಅವ್ರನ್ನ ಡೀಲ್ ಮಾಡಿ ಅಂಚೆ ಮತ ನಾವು ಆ್ಯಕ್ಚುಲಿ ಮಜಾ ಕೇಳಿ, ಫಸ್ಟು ಅಂಚೆ ಮತಗಳನ್ನ ನಾವು ಕೌಂಟ್ ಮಾಡಬೇಕು. ಆ ಕೇಸಲ್ಲಿ ಅಂಚೆ ಮತ ನಾವು ಕೌಂಟ್ ಮಾಡಿರಲಿಲ್ಲ. ಮಹಾದೇವಪ್ಪ ವಿಲ್ ಬಿ ವಿನ್ನರ್ ಅಂತ ಹೇಳ್ತಾರೆ. ಇದಾದ ನಂತರದಲ್ಲಿ ನರೇಂದ್ರ ಸ್ವಾಮಿ, ಸೋಕಾಲ್ಡ್ ಕುಮಾರಸ್ವಾಮಿ, ಏನ್ರಿ ಒಬ್ರೇನೇನ್ರಿ ಗಂಡಸರು, ದಲಿತ ಅಂತ ಯಾಕ್ರಿ ಅವಮಾನ ಮಾಡ್ತೀರಾ ಅಂತ ಒಬ್ಬ ಅಯೋಗ್ಯ ಶಾಸಕ, ಒಬ್ಬ ಜಾತಿ ಮತ್ತು ಇದ್ರ ಮೇಲೆ ಅಭಿಮಾನ ಇಲ್ಲದೆ ಇರ್ತಕ್ಕಂಥ ಒಬ್ಬ ಅಯೋಗ್ಯ ಏನು ಹೇಳ್ತಾರೆ ದಲಿತ ಶಾಸಕ. ಆ್ಯಂಡ್ ದೆನ್ ಇವನು ಹೇಳ್ತಾನೆ, ಇವನು ಒಂಥರ ನಾಯಿ ಇದ್ದಂಗೆ. ಇವನು ಕುಮಾರಸ್ವಾಮಿಗೆ ಮೋಸ ಮಾಡಿ ತದನಂತರದಲ್ಲಿ ನಿಯತ್ತಿಲ್ಲದೆ ಇರೋ ನಾಯಿ ಅಂತಲೇ ಹೇಳ್ಬೋದು. ಇರಲಿ, ಅದಕ್ಕೀಗ ಅನುಭವಿಸ್ತಾವನೆ ಪಾಪ. ಇವ್ರದ್ದೆಲ್ಲ ಲಾಸ್ಟ್ ಆಟ. ಇವಂದು ಅಷ್ಟೇ. ಬಟ್ ನಮ್ಮ ಇದರಲ್ಲಿ ಈ ಥರ ಆಗಿಲ್ಲ. ಅಂದಾನಿಯವರು ಕೋರ್ಟ್ಗೆ ಹೋದ್ರು, ಇನ್ನೊಂದಕ್ಕೆ ಹೋದ್ರು, ಆಗಲಿಲ್ಲ ನಮ್ಮ ಅಂದಾನಿಯವ್ರಿಗೆ. ಇರಲಿ, ಆಮೇಲೆ ತದನಂತರದಲ್ಲಿ ಗೆದ್ದರು ಅಂದಾನಿ, ಈಗ ಇವನು ಗೆದ್ದಿದ್ದಾನೆ. ಈ ಥರ 2013ರಲ್ಲಿ 18ರಿಂದ 21 ಕ್ಷೇತ್ರ ಈ ಥರ ಆಗಿದೆ. 2,000, 3,000, 10,000 ಆಯ್ತಪ್ಪ. ಅವ್ರು ಗೆಲುವು ಸೋಲು ಸೈಡ್ಗಿಡೋಣ. ಬಟ್ ನಿಮಗೆ ಒಂದು ಪಾರದರ್ಶಕತೆ ಇಲ್ಲ ಅಂತ ಅಂದರೆ, ಅಥವಾ ನಾವು ಮಾಡೋದು ಕ್ಲಾರಿಟಿ ಇಲ್ಲ ಅಂತ ಅಂದರೆ, ಯಾವ ರೀತಿ ಸಂವಿಧಾನ ಇದು? ಇಂಥ ಸಂವಿಧಾನ ಬೇಕಾ ನಮಗೆ? ಮಾತೆತ್ತಿದ್ರೆ ಅಂಬೇಡ್ಕರ್ ಒಬ್ಬರೇ ಬರೆದಿರೋದಲ್ಲ, ಅಂಬೇಡ್ಕರ್ ಒಬ್ಬರೇ ಕಡ್ದು ಕಟ್ಟೆ ಹಾಕಿರೋದಲ್ಲ. 14 ಜನ 21 ಜನ ಹಿಂಗೆ ಕಡ್ದು ಕಟ್ಟೆ ಹಾಕಿದ್ದಾರೆ ಬರೆದು. ಕಾಂಗ್ರೆಸ್ ಅವರು ತೆವಲು ತೀಟೆಗೆ ಅವ್ರನ್ನ ಇರಲಿ, ಸಮಸ್ಯೆ ಇಲ್ಲ, ಅದು ಒಂದಿನ ಇದು ಬರುತ್ತೆ. ಈಗ ಆಲ್ರೆಡಿ ಅದು ಕೂಡ ಮುಗಿಲೆದ್ದಿದೆ, ಅದು ಅಂಬೇಡ್ಕರ್ ಒಬ್ಬರೇ ಬರೋದಿಲ್ಲ ಆ ಥರ ಎಲ್ಲ. ಇನ್ನೊಂದು ಹೇಳ್ತೀನಿ, ಈ ಥರ ಸಂದರ್ಭದಲ್ಲಿ ಅಲ್ಲೇ ನೀವು ರೀಕೌಂಟಿಂಗು ಇನ್ನೊಂದು ನಮ್ಮ ಡೌಟ್ಗಳನ್ನ ಪರಿಹರಿಸಿದ್ರೆ, ಅದು ವೆದರ್ ಇಟ್ ಈಸ್ JDS, ವೆದರ್ ಇಟ್ ಈಸ್ BJP, ವೆದರ್ ಇಟ್ ಈಸ್ ಕಾಂಗ್ರೆಸ್, ನೀವು ಈ ಥರ ಮಾಡಿದ್ರೆ ಎಲ್ಲಿ ಹೋಗುತ್ತೆ?
ನ್ಯಾಯಬದ್ಧವಾಗಿ ಯಾರು ಗೆದ್ರು ಅಂತ ಗೊತ್ತಾಗುತ್ತೆ. ಅದು ಹಾಳಾಗೋಗ್ಲಿ. ಈಗ ಸಪ್ತಗಿರಿ ಗೌಡ ಅಂತ ಸೋತಿದ್ದಾರೆ 105 ಓಟಲ್ಲಿ. ಅಲ್ಲಿ ರಿಜೆಕ್ಷನ್ ಆಫ್ ಎಷ್ಟು 79 ಓಟ್ಸೋ ಏನೋ ಇರುತ್ತೆ. ಅವ್ರು ಹೇಳ್ತಾರೆ ಅಲ್ಲೂ ಕೂಡ ಇದು ರೀವೋಟಿಂಗ್ ಆಗಬೇಕು ಅಂತ ಅವರು BJP ಕಾರ್ಯಕರ್ತರು ಕೇಳಿದಾಗ ಅವರು ಅಂದರೆ 79 ಓಟ್ ನನಗೆ ಬಂದ್ರೂ ನಾನು ಗೆಲ್ಲಲ್ಲ, ಬಿಟ್ಬಿಡ್ರಪ್ಪ, 34 ಓಟು ಇನ್ನೂ ಅವ್ರು ಎಕ್ಸಸ್ ಇದ್ದಾರೆ ಅಂತ ಹೇಳ್ತಾರೆ. ಅಂದರೆ ಪತ್ರಿಕಾಗೋಷ್ಠಿಲಿ ಆಯಿತು ನೀವು 34 ಕೋಟಿಂದನೂ, ಬಟ್ ಆ ಪ್ರಮಾಣದಲ್ಲಿ ಏನಾರ ಕಮ್ಮಿ ಆದರೆ ಇಟ್ಸ್ ಎ ನೆಗ್ಲಿಜೆನ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಅಲ್ವಾ. ಸೊ ಈ ಥರ ಫಸ್ಟು ಸ್ಕ್ರೂಟಿನಿ ಮಾಡಿ ಸೋ ಕಾಲ್ಡ್ ಸಮಾಜವಾದಿ ರಾಮಯ್ಯ ಅಲಿಯಾಸ್ ದುರಾಂಕಾರದ ರಾಮಯ್ಯ ಇವನ್ನೆಲ್ಲ ಮಾಡಪ್ಪ. ಅದೇನೋ ಇವಾಗೇನೋ ಬ್ಯಾಲೆಟ್ ಪೇಪರಲ್ಲಿ ಬೇರೆ ಮಾಡ್ತೀನಿ, ಕಡ್ದು ಕಟ್ಟೆ ಹಾಕ್ತೀನಿ ಅಂತ, ಅದು ಏನು ನಿಮ್ಮ ಇದು. ಸೊ ಹಾಗಾಗಿ ಸ್ನೇಹಿತರೆ ನಾನು ಹೇಳೋದಿಷ್ಟೇ, ಒಂದು ಸಂವಿಧಾನಗಳಲ್ಲಿ ಬದಲಾವಣೆ ಆಗಬೇಕು, ಈ ಸಂವಿಧಾನ ಚೇಂಜ್ ಆಗಬೇಕು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಟಾನಮಸ್ ಬಾಡಿ ಆದ್ರೂ ಅಲ್ಲಿ ಅವರು ತಿದ್ದುಪಡಿಗಳನ್ನ ತಂದು ಈ ರೀತಿ ಒಂದು ತಪ್ಪುಗಳು ಅಥವಾ ಮುಂದೆ ಈ ರೀತಿ ಮರುಕಳಿಸದೇ ಇರೋಂಗೆ ನೋಡ್ಕೋಬೇಕು. ಸೊ ಇದೇ ಈ ಹೊತ್ತಿನ ವಿಶೇಷ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.